ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಎಸ್ಐಟಿ ರಚನೆಯನ್ನು ಮಾಡಿ ಭೀಮನ ತಲೆಬುರುಡೆ ರಹಸ್ಯಕ್ಕೆ ಒಂದು ಅಂತಿಮ ಗಂಟೆಯನ್ನು ಬಾರಿಸಬೇಕು, ಅಂತಿಮ ಮಳೆಯನ್ನು ಹೊಡೆಯಬೇಕು ಅನ್ನೋ ದೃಷ್ಟಿಯಲ್ಲಿ ಎಸ್ಐಟಿ ಫಾರ್ಮ್ ಅನ್ನು ಮಾಡ್ತು. ಅದಾದ ನಂತರ ಭುಗಿಲೆದ ಆಕ್ರೋಶ ಕೂಡ ತಣ್ಣಗಾಯಿತು ಮತ್ತು ಅನೇಕ ಸಾವಿರ ಜನರು ಸಿದ್ದರಾಮಯ್ಯನವರ ಹೊಗಳಿ ಸೌಜನ್ಯ ಆಗಲಿ ಮತ್ತು ಭೀಮಾ ಹೇಳಿದಂಥ ತಲೆಬುರುಡೆ ಸತ್ಯವನ್ನು ಹೊರಗೆ ತರಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಅನೇಕರು ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ರು. ಜೊತೆಗೆ ಇದೀಗ ಧರ್ಮಸ್ಥಳ ಕ್ಷೇತ್ರದ ವಕ್ತಾರರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿ ಎಸ್ಐಟಿ ರಚನೆ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಧರ್ಮಸ್ಥಳ ಕ್ಷೇತ್ರದ ವಕ್ತಾರರಾಗಿರುವಂತಹ ಪಾರ್ಶ್ವನಾಥ್ ಜೈನ್ ಅವರು ಹೇಳಿದ್ದೇನು, ಎಸ್ಐಟಿಯ ಪರವಾಗಿ ಮಾತನಾಡಿ ಅವರು ಉಲ್ಲೇಖ ಮಾಡಿದಂಥ ಮಾತುಗಳೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರು, ಇವತ್ತು ಮಧ್ಯಾಹ್ನ ಸಿದ್ದರಾಮಯ್ಯನವರ ಸರ್ಕಾರ ಜೊತೆಗೆ ಪರಮೇಶ್ವರನ್ನು ಕೂರಿಸಿಕೊಂಡು ಒಂದು ನಿರ್ಧಾರಕ್ಕೆ ಬರುತ್ತೆ. ಕಳೆದ 15 ದಿನಗಳಿಂದ ಸರ್ಕಾರದ ವಿರುದ್ಧವಾಗಿ ಒಂದು ಆಕ್ರೋಶ ಹೊರಗೆ ಬಂದಿತ್ತು. ಯಾಕಂದ್ರೆ ಭೀಮಾ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದು ವಕೀಲರ ಜೊತೆ ಬಂದು ಬೆಳ್ತಂಗಡಿ ಪೊಲೀಸರ ಸಹಾಯದಿಂದ ಕೋರ್ಟ್ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅದೇನೆಂದ್ರೆ ಧರ್ಮಸ್ಥಳದ ಅಕ್ಕಪಕ್ಕ ಅಸಹಜ ಸಾವು ಆಗಿರುತ್ತೆ. ಅಸಹಜ ಸಾವುಗಳ ಹೆಣಗಳನ್ನ ನಾನು ಹೂತಿಟ್ಟಿದ್ದೆ, ನಾನು ಮೊದಲು ಅದರ ಪರಿವಿರಲಿಲ್ಲ. ಆದರೆ ಕೊನೆಗೆ ನನಗೆ ಅರ್ಥ ಆಗುತ್ತೆ, ಅದು ಕೆಲವೊಂದು ಆಕ್ರೋಶದಿಂದ, ಕೆಲವೊಂದು ಹಿಂಸೆಯಿಂದ, ಕೆಲವೊಂದು ಲೈಂಗಿಕ ದೌರ್ಜನ್ಯದಿಂದ ಅದರ ಸಾವಾಗಿತ್ತು. ಅದರ ಸಾವು ಅಂದ್ರೆ ಸತ್ತಂತ ಮೃತದೇಹಗಳನ್ನ ನಾನು ಹೂತಿಟ್ಟಿದೆ. ಅವನು ಹೇಳುವಂತ ಒಂದು ಸ್ಟೇಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಅವನು ತುಂಬಾ ಕ್ಲಾರಿಫೈ ಆಗಿ ಹೇಳ್ತಾನೆ. ಅದನ್ನ ಫಸ್ಟ್ ನೋಡ್ಕೊಂಡು ಬರೋಣ. ಅದಾದ ನಂತರ ಪಾರ್ಶ್ವನಾಥ್ ಜೈನ್ ಅವರು ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಮತ್ತು ಅವರ ಫಸ್ಟ್ ರಿಯಾಕ್ಷನ್ ಹೇಗಿದೆ, ಅವರು ಬೇಸರದಲ್ಲಿ ಅದನ್ನು ನೋಡಿದಿದ್ದಾರೋ ಅಥವಾ ಸತ್ಯ ಹೊರಗೆ ಬರಲಿ ಅನ್ನುವಂಥ ಪದೇ ಅವರ ಮಾತಿನ ಅರ್ಥ ಏನು ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಭೀಮಾ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಕೋರ್ಟ್ ಮುಂದೆ ಕೊಟ್ಟಂತ ಒಂದು ಹೇಳಿಕೆ ಇದೆ, ಅದನ್ನು ಫಸ್ಟ್ ನೋಡ್ಕೊಂಡು ಬರೋಣ. ಅವನು ಹೇಳ್ತಾನೆ, ಭೀಮಾ ಎನ್ನುವಂತ ಅನಾಮಧೇಯ ವ್ಯಕ್ತಿ ಹೇಳ್ತಾನೆ, 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ನೌಕರನಾಗಿದ್ದೆ. ನಾನು ಹಲವು ಶವಗಳನ್ನು ವಿಲೇವಾರಿ ಮಾಡಿದ್ದೇನೆ. ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದೇ ಹೆಚ್ಚಾಗಿತ್ತು. ಇವೆಲ್ಲ ಅನಾಥ ಶವಗಳು ಅಂತ ನಾನು ಭಾವಿಸಿದೆ. ಅದಾದ ನಂತರ ನನಗೆ ಅನುಮಾನ ಬರಲು ಶುರುವಾಯಿತು. ಕೆಲ ಮಹಿಳೆಯರ ಶವಗಳು ನಗ್ನ ಸ್ಥಿತಿಯಲ್ಲಿದ್ದವು. ಜೊತೆಗೆ ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಕುರುಹುಗಳಿದ್ದವು. ನಾನು ಪೊಲೀಸರಿಗೆ ಹೇಳಲು ಹೊರಟಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಶವ ಹೂತಿಟ್ಟ ವಿಚಾರ ಬಯಲು ಮಾಡದಂತೆ ನನ್ನ ಬೆದರಿಸಿದ್ರು. ನಿನ್ನನ್ನು ಕೂಡ ಹೂತು ಹಾಕಿದ್ದೇನೆ ಅಂತ ಬೆದರಿಕೆ ಹಾಕಿದ್ರು. ನಾನು ಜೀವಭಯದಿಂದ ಸರಿಸುಮಾರು 11 ವರ್ಷಗಳ ಕಾಲ ಧರ್ಮಸ್ಥಳವನ್ನು ತೊರೆದೆ. ಆದರೆ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಕೊಲೆ ಪಾತಕರು, ಅತ್ಯಾಚಾರಿಗಳು ಯಾರೆಂದು ಜನರಿಗೆ ಗೊತ್ತಾಗಬೇಕು. ಹೂತು ಹಾಕಿರುವ ಸ್ಥಳವನ್ನು ನಾನು ತೋರಿಸ್ತೇನೆ. ಆದರೆ ನಾನು ಆ ಹೂತು ಹಾಕಿರುವ ಜಾಗವನ್ನು ತೋರಿಸಲು ನಾನು ಸಿದ್ಧವಾಗಿದ್ದೇನೆ. ಆದರೆ ಸಮಗ್ರ ತನಿಖೆ ಆಗಬೇಕು. ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೂಡ ಆಗ್ಬೇಕು ಎನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಜೊತೆಗೆ ಬರುವಾಗ ಒಂದು ತಲೆಬುರುಡೆಯನ್ನು ತರ್ತಾನೆ. ಆ ತಲೆಬುರುಡೆಯನ್ನ ನ್ಯಾಯಾಧೀಶರು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಮತ್ತು ಕೆಲವೊಂದು ವಿಚಾರಣೆ, ಕೆಲವೊಂದು ರಿಪೋರ್ಟ್ಗಳ ಪ್ರಕಾರ ಅವರು ಲಾಯರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇದೀಗ ಭೀಮಾ ಎನ್ನುವಂತ ಅನಾಮಧೇಯ ವ್ಯಕ್ತಿ ಈಗ ವಕೀಲರ ಜೊತೆಗಿದ್ದಾನೆ ಮತ್ತು ಅವರನ್ನ ಸೂಕ್ಷ್ಮ ಸ್ಥಳದಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಇವತ್ತು ಸರ್ಕಾರ ಒಂದು ನಿರ್ಣಯವನ್ನು ಕೈಗೊಳ್ತು. ಇವೆಲ್ಲಕ್ಕೂ ಒಂದು ಅಂತ್ಯವನ್ನು ಹಾಡಬೇಕನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿಯನ್ನು ಫಾರ್ಮ್ ಮಾಡ್ತು. ಮತ್ತೊಂದು ಕಡೆ ಇದರಿಂದ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಕೂಡ ಒಂದು ಊಹಾಪೋಹಗಳು ಮಾತನಾಡ್ಕೊಳ್ತಾ ಇದ್ವು. ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದ್ವು. ಅದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಮೊದಲ ಬಾರಿಗೆ ಈ ಗೊಂದಲ ಆರಂಭವಾದ ನಂತರ ಮೊದಲ ಬಾರಿಗೆ ಧರ್ಮಸ್ಥಳ ಕ್ಷೇತ್ರದ ವಕ್ತಾರರಾಗಿರುವಂತ ಪಾರ್ಶ್ವನಾಥ್ ಜೈನ್ ಅವರು ಈಗ ಮೊದಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಣಯ ತುಂಬಾ ಸೂಕ್ತವಾದದ್ದು. ಸೂಕ್ತ ಟೈಮ್ ಅಲ್ಲಿ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ರೆ ಈ ಗೊಂದಲ, ಈ ಊಹಾಪೋಹ ಇನ್ನೂ ಮುಂದುವರ್ತಾ ಇತ್ತು ಮತ್ತು ನಮ್ಮ ಮೇಲೆ ಗೂಬೆ ಕೂರಿಸುವಂತ, ಕೆಲವರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಕೂಡ ಆಗ್ತಿತ್ತು. ಆದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ಒಳ್ಳೆ ಟೈಮ್ ಅಲ್ಲಿ ತೆಗೆದುಕೊಂಡಿದೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಮತ್ತು ಅವರು ಪದೇ ಹೇಳ್ತಾರೆ ಅಂದ್ರೆ, ಧರ್ಮಸ್ಥಳ ಕ್ಷೇತ್ರದ ವಕ್ತಾರರಾಗಿರುವಂತಹ ಪಾರ್ಶ್ವನಾಥ್ ಜೈನ್ ಅವರು ಪದೇ ಹೇಳ್ತಾರೆ, ಈ ಭೀಮನ ತಲೆಬುರುಡೆ ಕೇಸ್ನಲ್ಲಿ ಸತ್ಯ ಹೊರಗೆ ಬರಬೇಕು. ಯಾರು ತಪ್ಪಿತಸ್ಥರಿದ್ದಾರೆ, ಯಾವ ಹೆಣಗಳನ್ನು ಹೂತಿದ್ದಾರೆ, ಯಾವ ಊಹಾಪೋಹ ಎಲ್ಲವಕ್ಕೂ ತೆರೆ ಎಳಬೇಕು ಮತ್ತು ಎಲ್ಲವೂ ಸತ್ಯಾಂಶ ಜನರಿಗೆ ತಿಳಿಬೇಕು. ಯಾರ ಮೇಲೆ ಗೊಂದಲ ಇರಬಾರ್ದು, ಯಾರ ಮೇಲೂ ಕೂಡ ಊಹಾಪೋಹಗಳಿರಬಾರ್ದು. ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಅದನ್ನು ಮಾಡಿದ್ದಾರೆ, ಎಲ್ಲವೂ ಕೂಡ ಎಸ್ಐಟಿ ತಂಡದ ಮೂಲಕ ಸತ್ಯ ಹೊರಗೆ ಬರಬೇಕು. ಈ ಮುಖಾಂತರ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಆಗ್ತಿರುವಂಥ ಊಹಾಪೋಹ ಗೊಂದಲ ಎಲ್ಲವೂ ಕೂಡ ತಿಳಿಯಾಗಬೇಕು ಎನ್ನುವಂಥ ಒಂದು ಸ್ಪಷ್ಟ ನುಡಿಯನ್ನ ಧರ್ಮಸ್ಥಳ ಕ್ಷೇತ್ರದ ವಕ್ತಾರ ಆಗಿರುವಂತಹ ಪಾರ್ಶ್ವನಾಥ್ ಜೈನ್ ಅವರು ಮೊದಲ ಬಾರಿಗೆ ತಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮೂಲಕ ಎಸ್ಐಟಿ ರಚನೆಯಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನಾದರೂ ಒಂದು ಸ್ವಲ್ಪ
ಹಿನ್ನಡೆ ಆಯ್ತಾ, ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂತ ಜನರಿಗೆ ಹಿನ್ನಡೆ ಆಯ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಾಗ ಎಚ್ಚೆತ್ತುಕೊಂಡಂತ ಧರ್ಮಸ್ಥಳ ಕ್ಷೇತ್ರದ ವಕ್ತಾರರು ಅಥವಾ ಧರ್ಮಸ್ಥಳ ಕ್ಷೇತ್ರದ ಆಡಳಿತ ಮಂಡಳಿ ತಮ್ಮ ಸ್ಪಷ್ಟನೆಯನ್ನು ಕೊಟ್ಟು ಇದಕ್ಕೂ ನಮಗೆ ಸಂಬಂಧ ಇಲ್ಲ ಎನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದೆ. ಯಾಕಂದ್ರೆ ಸತ್ಯ ಹೊರಗೆ ಬರಲಿ, SIT ತಂಡದಿಂದ ಯಾರಿಗೂ ತೊಂದರೆ ಆಗಬಾರ್ದು, ಅಂದ್ರೆ ಯಾರು ಅನ್ಯಾಯವನ್ನು ಮಾಡಿದ್ದಾರೆ, ಯಾರು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ. ಈ ಮುಖಾಂತರ ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡೆ ಎಂದು ಹೇಳುವುದರ ಮುಖಾಂತರ ಇದೀಗ ಒಂದು ಸ್ಟ್ಯಾಂಡ್ ಅನ್ನ ಧರ್ಮಸ್ಥಳ ಕ್ಷೇತ್ರದ ಆಡಳಿತ ಮಂಡಳಿ ತೆಗೆದುಕೊಂಡಿದೆ. ಅದೇನೆಂದ್ರೆ, ನಾವು ಯಾವುದೇ ಕೆಲಸಕ್ಕೂ ಕೆಟ್ಟ ಕೆಲಸವನ್ನು ಮಾಡಿಲ್ಲ ಮತ್ತು ನಾವು ಸ್ವಚ್ಛವಾಗಿದ್ದೇವೆ, ಸತ್ಯವಂತರಾಗಿದ್ದೇವೆ. ಈ ತಲೆಬುರುಡೆ ರಹಸ್ಯ ಬಯಲಿಗೆಳಿಬೇಕು. ಸುಖ ಸುಮ್ಮನೆ ಯಾರ ಮೇಲೂ ಊಹಾಪೋಹ ಆಗಬಾರ್ದು, ಯಾರ ಮೇಲೂ ಗೊಂದಲ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳ ಅಥವಾ ಧರ್ಮಸ್ಥಳ ಕ್ಷೇತ್ರದ ವಕ್ತಾರರು ಇದೀಗ ಸ್ಪಷ್ಟ ನಿಲುವನ್ನ, ಸ್ಪಷ್ಟ ನುಡಿಯನ್ನ ತೆಗೆದುಕೊಂಡು ಸ್ಪಷ್ಟ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇದೀಗ SIT ತಂಡ ಏನ್ ಮಾಡುತ್ತೆ, SIT ತಂಡ ಯಾರನ್ನ ಎನ್ಕ್ವೈರಿ ಮಾಡುತ್ತೆ, SIT ತಂಡ ಯಾವೆಲ್ಲ ಎನ್ಕ್ವೈರಿ ಮಾಡುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ ಮುಂದೆ ಯಾರೆಲ್ಲ ತಪ್ಪಿತಸ್ಥರು ಹೊರಗೆ ಬರ್ತಾರೆ ಅಥವಾ ತಪ್ಪಿತಸ್ಥರಿಗೆ ಹೊರಬರಲಿಕ್ಕೆ ಸೂಕ್ತವಾದ ಸಾಕ್ಷಿ ಸಿಗುತ್ತಾ, ಅಥವಾ ಸೌಜನ್ಯ ಕೇಸ್ ಕೇವಲ 10 ವರ್ಷದಿಂದ ಇಲ್ಲಿಯ ತನಕ ಯಾವ ತರ ಆಗಿದೆ, ಅಥವಾ ಈ ಕೇಸ್ನಲ್ಲಿ ಭೀಮನ ತಲೆಬುರುಡೆ ಕೇಸ್ನಲ್ಲಿ ಯಾವೆಲ್ಲ ಸಾಕ್ಷಿಗಳು ಸಿಗುತ್ತೆ, ಯಾವೆಲ್ಲ ತಲೆಬುರುಡು ಸಿಗುತ್ತೆ, ಆ ತಲೆಬುರುಡುಗಳು ಮುಂದೆ ಯಾವೆಲ್ಲ ವಿಚಾರಣೆಗೆ ಒಳಪಡುತ್ತೆ, ಜೊತೆಗೆ ಆ ತಲೆಬುರುಡುಗಳಿಗೆ ಸಿಕ್ಕಂತವರಿಗೆ ಕುಟುಂಬ ಸಿಗುತ್ತಾ, ಕುಟುಂಬದವರು ಏನ್ ಸಾಕ್ಷಿ ಹೇಳ್ತಾರೆ, ಎಲ್ಲವೂ ಕೂಡ ಇದೀಗ ದೊಡ್ಡ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಗಳನ್ನ ಮೂಡಿಸ್ತಾ ಇದೆ. ಒಂದಂತೂ ಸತ್ಯ, ಇದೆಲ್ಲ ಗೊಂದಲಗಳಿಗೆ ತೆರೆ ಎಳೆಯಲೇಬೇಕು. ನಮ್ಮ ಕ್ಷೇತ್ರದ ಮೇಲೆ ಊಹಾಪೋಹಗಳು ಹರಿದಾಡಬಾರದು ಎನ್ನುವ ದೃಷ್ಟಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಕ್ತಾರಾದಂಥ ಪಾರ್ಶ್ವನಾಥ್ ಜೈನ್ ಅವರು ಮೊಟ್ಟ ಮೊದಲ ಬಾರಿಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಅತ್ಯುತ್ತಮವಾಗಿದೆ, ಹೀಗಾಗಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದಿಂದ ಸತ್ಯ ಹೊರಬರಲಿ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ತಮ್ಮ ಒಂದು ಸ್ಪಷ್ಟನೆಯನ್ನ, ತಮ್ಮ ಮೇಲೆ ಬರುವಂತಹ ಊಹಾಪೋಹಗಳಿಗೆ ಒಂದು ತೆರೆ ಎಳೆದಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.